ಗಿರಿವಿದಾರ ಮತ್ತು ಲೈಸೆನ್ಸ್ ರಹಿತ ಗಿರಿವಿದಾರರು ನೀಡುವ ದುಬಾರಿ ಬಡ್ಡಿ ದರಗಳ ಅನುಚಿತ ತೊಂದರೆ ಮತ್ತು ಬಲವಂತದ ವಸೂಲಾತಿ ವಿಧಾನಗಳಿಂದ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಮತ್ತು ವ್ಯಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ಕರ್ನಾಟಕ ಗಿರಿವಿದಾರ ಅಧಿನಿಯಮ 1961 ಮತ್ತು 62 ಕರ್ನಾಟಕ ಅಧಿನಿಯಮ 13 ತಿದ್ದುಪಡಿ ಮಾಡುವ ಅವಶ್ಯಕತೆ ಎಂದು ನಮ್ಮ ಮುಂದೆ ಮಂಡಿಸಿದ್ದಾರೆ. ಸದನದಲ್ಲಿ ಅಧ್ಯಕ್ಷರೇ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಬಿಲ್ಲಲ್ಲಿ ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದರ ಅನ್ವಯ ನಮ್ಮಲ್ಲಿ ಕೆಲವು ಏನು ಎಕ್ಸಿಸ್ಟಿಂಗ್ ಆಕ್ಟ್ ಏನಿತ್ತು ಆಕ್ಟ್ ಅಲ್ಲಿ ಕೆಲವು ಆ ಒಂದು ರೀತಿಯಲ್ಲಿ ಈ ಮೊದಲು ಲೈಸೆನ್ಸ್ ಅವಧಿನ ನಾವು 5 ವರ್ಷಕ್ಕೆ ಅಂತೇಳಿ ಈ ಸೌದಿ ಕಾಲದಲ್ಲೇ ಮಾಡಿದ್ರು. 1 ವರ್ಷ ಇದ್ದಿದ್ದು 5 ವರ್ಷ ಅಂತೇಳಿ ಅದನ್ನ ನಾವು 2 ವರ್ಷಕ್ಕೆ ಅಂತೇಳಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಮತ್ತೆ ಅಪರಾಧಗಳಿಗೆ ಶಿಕ್ಷೆ ಮೊದಲು ಒರಿಜಿನಲ್ ಆಕ್ಟ್ ಅಲ್ಲಿ 500 ರೂಪಾಯಿ ಇತ್ತು, ಅದನ್ನು ನಾವು 5 ಲಕ್ಷಕ್ಕೆ ಏನು ಮೈಕ್ರೋ ಫೈನಾನ್ಸ್ ಆಕ್ಟ್ ಅಲ್ಲಿ ಏನದನ್ನ ಅಮೆಂಡ್ಮೆಂಟ್ ತಂದಿದ್ದಾರೆ ಆನ್ ಪಾರ್ ವಿತ್ ದಟ್ ಆಕ್ಟ್ ನಾವು ಕೂಡ ಕೆಲವು ಅಮೆಂಡ್ಮೆಂಟ್ಗಳನ್ನು ತಂದಿರತಕ್ಕಂಥದ್ದು. ಹಾಗೆಯೇ ಅವರಿಗೆ ಶಿಕ್ಷೆ ಅವಧಿ 6 ತಿಂಗಳಿತ್ತು ಒರಿಜಿನಲ್ ಆಕ್ಟ್ ಅಲ್ಲಿ, ಈಗ ಅಮೆಂಡ್ಮೆಂಟ್ ಮಾಡಿ 10 ವರ್ಷ. ಯಾಕೆಂದ್ರೆ 7 ವರ್ಷದ ಮುಂಚೆ ಶಿಕ್ಷೆ ಇದ್ರೆ ಅವನು ಅರೆಸ್ಟೇ ಮಾಡಂಗಿಲ್ಲ ಪೊಲೀಸ್ನವರು, ಆ ರೀತಿ ಕಾನೂನು ಇವತ್ತಿರೋದು. ಹಾಗಾಗಿ ಅದನ್ನ ಟು ಮೇಕ್ ಇಟ್ ಕಾಗ್ನಿಸಿಬಲ್ ಅಂಡ್ ನಾನ್ ಬೇಲಬಲ್ ಅದನ್ನ ನಾವು 10 ವರ್ಷಕ್ಕೆ ಅಂತೇಳಿ ಅಲ್ಲಿ ತಂದಿದ್ದೇವೆ. ಅದೇ ಪ್ರಕಾರ ಇಲ್ಲಿನೂ ಕೂಡ ತಂದಿರತಕ್ಕಂಥದ್ದು. ಆಮೇಲಿಂದ ಶಿಕ್ಷೆ ವಿಚಾರದಲ್ಲಿ ಮತ್ತೆ ಪ್ರಕರಣ 16 ಏನಲ್ಲಿ 6 ತಿಂಗಳ ಬದಲಾಗಿ 10 ವರ್ಷ ಅಂತೇಳಿ ತಂದಿದ್ದೇವೆ. ಮತ್ತೆ 100 ರೂಪಾಯಿ 1,000 ರೂಪಾಯಿ ಫೈನ್ ಇತ್ತು, ಅದನ್ನು ಕೂಡ 5 ಲಕ್ಷಕ್ಕೆ ಏರಿಸಿರ್ತಕ್ಕಂಥದ್ದು. 1 ತಿಂಗಳಿಗಿಂತ ಬದಲಾಗಿ 3 ವರ್ಷ ಅಂತೇಳಿ ಕೆಲವು ನಾವು ಈ ಒಂದು ಕಾನೂನನ್ನ ಇನ್ನೂ ಹೆಚ್ಚು ಸ್ಟ್ರಿಂಜೆಂಟ್ ಮಾಡಿ ಈ ವೀಕರ್ ಸೆಕ್ಷನ್ಸ್ಗಳಿಗೆ ರಕ್ಷಣೆ ದೊರಕಲಿಕ್ಕೆ ಈ ಒಂದು ತಿದ್ದುಪಡಿಗಳನ್ನ ಏನು ಮೈಕ್ರೋ ಫೈನಾನ್ಸ್ ಆಕ್ಟ್ ಅಲ್ಲಿ ತಂದಿದ್ದಾರೆ ಆನ್ ಪಾರ್ ವಿತ್ ದಟ್ ಆಕ್ಟ್ ನಾವು ತಂದಿದ್ದೀವಿ ಅಧ್ಯಕ್ಷರೇ. ಇದನ್ನ ಮತ್ತೆ ಕಾಯ್ದೆ ಉಲ್ಲಂಘನೆ ಮಾಡಿದಾಗ ಬರೀ ನಮ್ಮ ಸಹಕಾರ ಸಂಘಗಳ ಅಧಿಕಾರಿಗಳ ಜೊತೆಯಲ್ಲಿ ಮಾತ್ರ ಇತ್ತು. ಈಗ ಎಲ್ಲ ಅಧಿಕಾರಿಗಳು ಬೇರೆ ಬೇರೆಯವರಿಗೆಲ್ಲ ಸ್ಪೆಸಿಫೈ ಮಾಡಿ ಅವ್ರಿಗೂ ಕೂಡ ಈ ಕಾನೂನನ್ನ ಜಾರಿ ಮಾಡಲಿಕ್ಕೆ ಅಧಿಕಾರ ಕಲ್ಪಿಸಿಕೊಡ್ತಕ್ಕಂಥ ಒಂದು ತಿದ್ದುಪಡಿ ಅಧ್ಯಕ್ಷ, ಇದನ್ನ ಮಂಜೂರು ಮಾಡಬೇಕು. ಓಕೆ, ಇದು ಕೋಆಪರೇಟಿವ್ ಸಹಕಾರ ಸಂಸ್ಥೆಗಳು ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಮತ್ತು ಯಾವುದು ಸೌಹಾರ್ದ ಸೊಸೈಟೀಸ್ ರಿಜಿಸ್ಟರ್ಡ್ ಅಂಡರ್ 1997 ಆಕ್ಟ್ ಏನಿದೆ ಅದಕ್ಕೂ ಕೂಡ ಅದರಲ್ಲಿ ಎಕ್ಸೆಂಪ್ಷನ್ ಇದೆ, ಇದರಲ್ಲೂ ಇದೆ. ಇದರಲ್ಲಿ ಲೈಸೆನ್ಸ್ಡ್ ಯಾರ್ಯಾರು ಇರ್ತಾರೆ ನಮ್ಮಲ್ಲಿ ತಗೊಳ್ತಕ್ಕಂಥವ್ರು ಅವರು ಈ ರೀತಿಯ ಬಲವಂತದ ವಸೂಲಾತಿಗೆ ಯಾರು ದುರ್ಬಲ ವರ್ಗಗಳಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದನ್ನ ಕಾನೂನು ಏನಿದೆ ಆ ಕಾನೂನನ್ನು ಸ್ಟ್ರಿಂಜೆಂಟ್ ಮಾಡಲಿಕ್ಕೆ ಮಾಡಿದ್ದೀವಿ ಅಷ್ಟೇ. ಸಹಕಾರ ಸಂಸ್ಥೆಗಳಿಗೆ ಇದಕ್ಕೂ ಅನ್ವಯ. ಮತ್ತೆ ನಮ್ಮ ಸ್ನೇಹಿತರು ಹೇಳಿದಂಗೆ ಸನ್ಮಾನ್ಯ ಸಭಾಪತಿಗಳ ಮೊದಲು 1 ವರ್ಷ ಇತ್ತು, ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ಅಂದ್ರೆ ಅವ್ರಿಗೂ ಕಷ್ಟ ಇರ್ತಾ ಇತ್ತು. ಅದನ್ನ ಅವರೇ ಸಚಿವರಿದ್ದಾಗ 5 ವರ್ಷ ಮಾಡಿದ್ರು. ಈಗ ಅವ್ರು ಸಲಹೆ 3 ವರ್ಷಕ್ಕೆ ಮಾಡಿ ಅಂತ ಹೇಳಿದ್ರು, ಅದನ್ನು ನಾವು ಒಪ್ತೇನೆ, ಅದನ್ನು ಅಮೆಂಡ್ಮೆಂಟ್ ಸೇರಿಸ್ಕೊಳ್ತೀವಿ. ಓಕೆ, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸನ್ಮಾನ್ಯ ಸಭಾಧ್ಯಕ್ಷರು ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಎಲ್ಲಿ ಅದು ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಗಿರಿವಿದಾರರ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಏನೊಂದು ಕೋಆಪರೇಟಿವ್ ಬಿಲ್. ಮಾನ್ಯ ಸಚಿವರು, ಬಡ್ಡಿ ವಿಧಿಸುವಿಕೆಯ ನಿಷೇಧ ಇವೆಲ್ಲ ರಿಲೇಟೆಡ್ ಇದು ಎಕ್ಸಾರ್ಬಿಟೆಂಟ್ ಬಡ್ಡಿಯನ್ನ ಹಾಕ್ತಕ್ಕಂಥದ್ದಕ್ಕೆ ಪ್ರೈಬಿಟ್ ಮಾಡುವಂಥದ್ದು ಒಂದು ಕಾನೂನು. ಅದರಲ್ಲೂ ಕೂಡ
ಆ ಪ್ರೊವಿಷನ್ ಅನ್ನ ವೈಲೇಷನ್ ಮಾಡಿದವರಿಗೆ ಏನೇನು ಶಿಕ್ಷೆಗಳು ಆಗಬೇಕು ಅದು ಹೇಳ್ತೇನೆ ನಾನು. ಅದನ್ನ ನಾನು ಈ ಒಂದು ನಾನು ಓದ್ತೆ ಮತ್ತೆ ಇಲ್ಲಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆಯ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಸಚಿವರು ನೀಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಏನು ಸ್ಮಾಲ್ ಮೈಕ್ರೋ ಫೈನಾನ್ಸ್ ಕೊಯರ್ಷನ್ ಆಕ್ಟ್ ಏನು ನಮ್ಮ ಕಾನೂನು ಮಂತ್ರಿಗಳು ತಂದರು, ಅದರಲ್ಲಿ ಯಾವ್ಯಾವೆಲ್ಲ ಶಿಕ್ಷೆ ಪ್ರಮಾಣಗಳನ್ನು ಸೂಚನೆ ಮಾಡಿದ್ದಾರೆ, ಆ ಶಿಕ್ಷೆ ಪ್ರಮಾಣಗಳನ್ನು ನಮ್ಮ ಕಾಯ್ದೆನಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಒಂದು ತಿದ್ದುಪಡಿ